ನಾಗಲಾಪುರ ಸಂಸ್ಥಾನ ಮಠದ ಪಟ್ಟದ ತೇಜಸ್ವಿಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಈ ಕಾರ್ಯಕ್ರಮದ ಮಾರ್ಗದರ್ಶಕರಾದ ರಾಜಾಪುರ ಸಂಸ್ಥಾನ ಮಠದ ಡಾಕ್ಟರ್ ಪಟ್ಟದ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಕೊಪ್ಪೂರು ಗದ್ದಿಗೆ ಮಠದ ಧರ್ಮಾಧಿಕಾರಿಗಳಾದ ವೇದಮೂರ್ತಿ ವಾಗೀಶ ಶಾಸ್ತ್ರಿಗಳವರು ಆಷಾಢ ಮಾಸ ಪೂಜಾ ಸಮಿತಿಯ ಅಧ್ಯಕ್ಷರಾದ ವೇದ ಭಾಸ್ಕರ ಷಡಕ್ಷರ ಶಾಸ್ತ್ರಿಗಳವರ ಉಪಾಧ್ಯಕ್ಷರೇ ಖಜಾಂಚಿಯಾದ ಬಿಜೆಡಿ ನಂದೀಶ್ ಅವರ ಶಂಕರ್ ಅವರ ಚಂದ್ರಯ್ಯನವರ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸುದ್ದಿ ಸಂಪಾದಕರು, ಪತ್ರಕರ್ತರು, ಉಪನ್ಯಾಸಕರು ಆದಂತಹ ಪ್ರಶಾಂತ್ ಇಬ್ಬಂಪೇಟೆಯವರು, ಹಿರಿಯರಾದ ಚಂದ್ರಸ್ವರಾಜರನ್ನು ಮೊದಲುಗೊಂಡ ಎಲ್ಲ ಪುರೋಹಿತರುಗಳು, ಸೇವಾರ್ಥಿಗಳೇ, ಅಪಾರ ಸಂಖ್ಯೆಗೆ ಆಗಮಿಸಿರುವಂತಹ ಭಕ್ತ ಬಂಧುಗಳೇ, ತಾವೆಂದರೆ ಮುದ್ದು ಮಕ್ಕಳು, ಸೇವೆಯಿಂದ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಉಜ್ಜಯಿನಿ ಪೀಠದ ಕ್ಷೇತ್ರನಾದ ಜಗದ್ಗುರು ವರ್ಣಸಿದ್ಧರು, ಜಗನ್ಮಾತೆ ಗೌರಿ ದೇವಿ ಅನಂತ ಸನ್ಮಂಗಲಗಳನ್ನು ಅನುಗ್ರಹಿಸಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದೆ. ಎರಡನೇ ದಿನದ ಆಷಾಢ ಮಾಸದ ಪೂಜಾ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿ ಇಷ್ಟಲಿಂಗ ಪೂಜೆಯನ್ನು ನೆರವೇರಿಸಿ ಕೃತಾರ್ಥರಾಗಿದೆ. ನಿನ್ನೆ ದಿನದ ಸಮಾರಂಭದಲ್ಲಿ ಲಿಂಗಧಾರಣೆಯ ಮಹತ್ವವನ್ನು ಕುರಿತು, ಮೋಕ್ಷದ ಹಾದಿಗೆ ಲಿಂಗ ಪೂಜೆಯೇ ಮಹತ್ವವಾದ ಸಾಧನ ಅನ್ನುವಂಥದ್ದರ ಕುರಿತು ಅರ್ಪಣೆಯನ್ನು ಕೊಡಿಸಿದ್ರು. ನಾಗಲಾಪುರ ಶ್ರೀಗಳವರು ತಮ್ಮ ಉಪದೇಶಾಂತದಲ್ಲಿ ಮಾತನಾಡುತ್ತಾ ಒಂದು ಮಾತನ್ನ ಹೀಗೆ ಹೇಳಿದರು: ಲಿಂಗಸ್ಯ ಧಾರಣ ಪುಣ್ಯಂ ಸರ್ವ ಪಾಪ ಪ್ರಣಾಶನ ಆದೃತಂ ಮುನಿಭಿಃ ಸರ್ವೈಃ ಆಗಮಾರ್ಥ ವಿಶಾರದೈಃ ಅನ್ನುವಂಥ ಮಾತನ್ನು ಹೇಳಿದರು. ಲಿಂಗಧಾರಣೆಯಿಂದ ಪುಣ್ಯ ಲಭಿಸುವುದು ಅಷ್ಟೇ ಅಲ್ಲ, ಸರ್ವ ಪಾಪಗಳಿಂದ ಮುಕ್ತರಾಗುವುದಕ್ಕೆ ಯಾವ ಸಾಧನ ಅಂದ್ರೆ ಲಿಂಗ ಪೂಜೆಯೇ, ಲಿಂಗಧಾರಣೆಯೇ ಅನ್ನುವಂಥದ್ದನ್ನು ಅರ್ಥ ಮಾಡಬಹುದು. ಇದು ನಾವು ನೀವು ಧರಿಸ್ತಕ್ಕಂಥ ಲಿಂಗ ಅಲ್ಲ. ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ, ಲಿಂಗಾಸ್ತ್ರ ಹೇಳ್ತಿರ್ಲಿಲ್ಲ. ಬ್ರಹ್ಮ, ವಿಷ್ಣು ಮೊದಲಾದ 33 ಕೋಟಿ ದೇವತಾ ಹೇಳ್ತೀರಿ, ಎಲ್ಲಾ ದೇವಾನುದೇವತೆಗಳು ಕೂಡ ಪೂಜೆ ಮಾಡಿದಂತಹ ಚಿತ್ಕಳೆಯ ಪ್ರಭಾವವನ್ನು ಹೊಂದಿರತಕ್ಕಂತಹ ಅದ್ಭುತವಾಗಿರತಕ್ಕಂಥದ್ದು ಯಾವುದು ಅಂದ್ರೆ ಅದು ಆದಿಯಿಲ್ಲದ, ಅಂತ್ಯವಿಲ್ಲದ, ಲಯವಾಗದ ಲಿಂಗ. ನೀವು ಕೊಲ್ಲಾಪುರಕ್ಕೆ ಹೋಗ್ರಿ, ಮಹಾಲಕ್ಷ್ಮಿಯ ಶಿರದ ಮೇಲೆ ಲಿಂಗ ಇದೆ. ಕೊಲ್ಲೂರಿಗೆ ಹೋಗ್ರಿ, ಆ ತಾಯಿಯ ಶಿರದ ಮೇಲೆ ಲಿಂಗ ಇದೆ. ಪಂಡರಾಪುರಕ್ಕೆ ಹೋಗ್ರಿ, ವಿಠಲನ ತಲೆಯ ಮೇಲೆ ಲಿಂಗ ಇದೆ.
ನಿಂತಿರುವುದೇ ಲಿಂಗದ ಮೇಲೆ. ಈ ಜಗತ್ತಿನ ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಸೃಷ್ಟಿ ಸ್ಥಿತಿ ಲಯಗಳೆಲ್ಲವೂ ಕೂಡ ಲಿಂಗದ ಮೇಲೆ ನಿಂತಿರುವುದು. ಲಿಂಗ ಅಂದರೆ ಕೇವಲ ಒಂದು ಚಿಹ್ನೆಯ ವಸ್ತು ಅಲ್ಲ, ಸಾಕ್ಷಾತ್ ಪರಶಿವನೇ ಆಗುವಾಗಿರತಕ್ಕಂಥ ನೆಲೆಗೊಂಡಂತ ಅದ್ಭುತವಾಗಿರತಕ್ಕಂಥ ಒಂದು ಶಿವ ಸಾನ್ನಿಧ್ಯದ ತತ್ವ. ನೀವೇನಾದ್ರೂ ಜಗತ್ತಿನೊಳಗೆ ಏನಾದ್ರೂ ಪಡೆಯಬೇಕಪ್ಪ, ಸಾಧಿಸಬೇಕಪ್ಪ ಅಂದ್ರೆ ಮೊದಲು ನೀವು ಲಿಂಗ ಪೂಜೆಯನ್ನು ನಿರಂತರವಾಗಿ ಅತ್ಯಂತ ಶ್ರದ್ಧೆಯಿಂದ ಮಾಡಿಕೊಂಡು ಬರತಕ್ಕಂಥ ಪದ್ಧತಿಯನ್ನು ಕಲಿಯಬೇಕು. ನಿನ್ನೆ ಅಪಡೆಗೊಳಿಸಿದ್ವಿ. ಗರ್ಭಾಷ್ಟಮಿ 8ನೇ ತಿಂಗಳಿನಿಂದ ಪ್ರಾರಂಭವಾದಂತಹ ಲಿಂಗ ಪೂಜೆ ನಿಮ್ಮ ಉಸಿರಿನ ಕೊನೆಯ ತನಕ ಕೂಡ ಅದು ನಿಲ್ಲಬಾರದು. ಲಿಂಗೈಕ್ಯ ಶ್ರೀಶೈಲ ಜಗದ್ಗುರು ವಾಗೀಶ ಭಟ್ಟಾರಕರು ಮಲ್ಲಿಕಾರ್ಜುನ ಸುಪ್ರಭಾತವನ್ನು ಬರೆಯಬೇಕಾದ್ರೆ ಒಂದು ಪದ್ಯವನ್ನು ಹೀಗೆ ಬರೆದುಕೊಂಡು ಬರ್ತಾರೆ. ಶಿವಪೂಜೆಯಿಂದಲೇ ಜೀವ ಶಿವನಾಗುವನು, ಅವನಿಯೊಳಗೆ ಮಾರ್ಗ ಸುಲಭವಿರುತ್ತ ಸುವಿಚಾರ ಶಂಕರಾಚಾರ್ಯ ನುಡಿಯುತ್ತ ಬಂದಿಯನ್ನು ಎದ್ದೇಳು ಮಲ್ಲಿನಾಥ. ಇಲ್ಲಿ 3 ಪದಗಳಿವೆ, 3ಕ್ಕೂ ಒಂದೊಂದು ಅರ್ಥ ಇದೆ. ಒಂದು ಸರಳವಾದ ಪದ್ಯ. ಆ ಪದ್ಯದೊಳಗೆ ಈ ವೀರಶೈವ ತತ್ವವನ್ನ, ಲಿಂಗ ತತ್ವವನ್ನ, ಶಿವಪೂಜೆಯ ಪ್ರಭಾವವನ್ನ, ಮನುಷ್ಯ ಮೋಕ್ಷದ ಹಾದಿಗೆ ಜೀವ ಶಿವನಾಗಬೇಕಾದ್ರೆ, ನರಹಣಾಗಬೇಕಾದ್ರೆ, ಮಾನವ ಮಹದೇವನಾಗಬೇಕಾದ್ರೆ, ಅಂಗ ಲಿಂಗ ಆಗಬೇಕಾದ್ರೆ, ಜಲ ತೀರ್ಥ ಆಗಬೇಕಾದ್ರೆ, ಪದಾರ್ಥ ಪ್ರಸಾದ ಆಗಬೇಕಾದ್ರೆ ಏನ್ ಮಾಡಬೇಕು ಅನ್ನುವಂಥದ್ದು ಬಹಳ ಸರಳ ಭಾಷೆಯೊಳಗೆ ಏನ್ ಮಾಡಬೇಕು ಅಂದ್ರೆ ಶಿವಪೂಜೆ ಮಾಡಬೇಕು, ಲಿಂಗ ಪೂಜೆ ಮಾಡಬೇಕು. 7 ಗುಡ್ಡ ಸುತ್ತೋದು ಬೇಡ, 100 ದೇವಸ್ಥಾನ ಸುತ್ತೋದು ಬೇಡ. ಕಟ್ಟಿಕೊಂಡ ಎದೆಯ ಮೇಲಿರುವ, ಅಂಗದ ಮೇಲಿರುವ ಗುರು ಕೊಟ್ಟಂತ ಲಿಂಗವನ್ನು ಪೂಜೆ ಮಾಡಿಬಿಟ್ರೆ ಸಾಕು, ನರ ನರನಾಗ್ತಾನೆ, ಮಾನವ ಮಹಾದೇವನಾಗ್ತಾನೆ, ಜೀವ ಶಿವನಾಗ್ತಾನೆ. ಸರಳವಾಗಿ ಹೇಳಿದ್ರು, ಶಿವಪೂಜೆಯಿಂದಲೇ ಜೀವ ಶಿವನಾಗುವುದು. ಎಷ್ಟು ಸರಳವಾದ ಭಾಷೆ. ಏನೋ ಮಾಡೋ ಅವಶ್ಯಕತೆ ಇಲ್ಲ. ಆತ್ಮಶುದ್ಧಿಗಾಗಿ, ಮನಶುದ್ಧಿಗಾಗಿ, ತನಶುದ್ಧಿಗಾಗಿ ಲಿಂಗ ಪೂಜೆಯೇ ಶ್ರೇಷ್ಠ. ಬಹಳ ಸರಳವಾದ ಮಾರ್ಗ ಮೋಕ್ಷಕ್ಕೆ. ಬೇರೆ ಬೇರೆ ಸಿದ್ಧಾಂತಗಳು, ಬೇರೆ ಬೇರೆ ಅನೇಕ ವಿಧವಾದ ವಾದಗಳನ್ನು ಮಾಡ್ತಾರೆ. ಕೆಲವು ತತ್ವ ಸಿದ್ಧಾಂತಗಳಲ್ಲಿ ಜೀವನೇ ಬೇರೆ, ಶಿವನೇ ಬೇರೆ, ಜಗತ್ತೇ ಬೇರೆ, ಶಿವನೇ ಬೇರೆ, ಜೀವನೇ ಬೇರೆ ಅಂತ ಮತ್ತೊಂದು ತತ್ವ ಹೇಳ್ತದೆ. ಆದರೆ ಜೀವ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ಜೀವ ಶಿವನ ಅಂಶವೇ ಇದು. ಮತ್ತೆ ಶಿವನಲ್ಲಿಯೇ ಒಂದಾಗತಕ್ಕಂಥ ಮಾಧ್ಯಮ ಅದು ಯಾವುದೇ ಲಿಂಗ ಪೂಜೆ, ಶಿವಪೂಜೆ. ಅತ್ಯಂತ ಸರಳವಾದ ಮಾರ್ಗ ಇದು. ಯಾವುದನ್ನ ಮಾಡಬೇಕು, ಬೇಕಾದಷ್ಟು ಸಾಧನೆ ಮಾಡಬೇಕು, ಅಷ್ಟಾಂಗ ಸಾಧನೆ ಮಾಡಬೇಕು, ವಿದ್ಯೆಗಳನ್ನು ಓದಬೇಕು, ವೇದಗಳನ್ನು ಓದಬೇಕು ಅಂತ ಎಲ್ಲೂ ಹೇಳಲಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನು, ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಲಿಂಗ ಪೂಜೆಯನ್ನು ಮಾಡಿ ಸಾರ್ಥಕತೆಯನ್ನು ಪಡೆಯಬಹುದಾದಂತ ಅತ್ಯಂತ ಸರಳ ಮಾರ್ಗವನ್ನ ಬೋಧಿಸಿದಂತ ಏಕಮೇವ ಧರ್ಮ ಈ ಜಗತ್ತಿನೊಳಗಿದ್ರೆ ಅದು ವೀರಶೈವ ಪರಂಪರೆ. ವೀರಶೈವ ಸರಳವಾದ ಮಾರ್ಗ. ಶಿವಪೂಜೆಯಿಂದ ಜೀವ ಶಿವನಾಗ್ತಾನೆ. ಇದನ್ನ ನಾವು ಹೇಳಲಿಲ್ಲ, ಇದನ್ನ ಪ್ರೀತಿ ಮಾಡಿ ಆಕರ್ಷಣೆಗಳಿಗಾಗಿ ಇದನ್ನು ಒಪ್ಪಿದ ತಪ್ಪಿದ ಅದ್ವೈತ ಮತ ಪ್ರಚಾರಕರಾದ ಸಂಸ್ಥಾಪಕರಾದ ಶಂಕರಾಚಾರ್ಯ ಹೇಳಿದರು ಅನ್ನುವಂಥದ್ದನ್ನು ಅದರಲ್ಲಿ ಉಲ್ಲೇಖ ಮಾಡ್ತಾರೆ. ಅರ್ಥ ಮಾಡಬೇಕಿಲ್ಲ. ಲಿಂಗ ಶರೀರ ಆಗಬೇಕು, ಲಿಂಗಮಯವಾದ ಶರೀರ ಆಗಬೇಕು. ಯಾವಾಗ ಆಗ್ತದ? ಅಷ್ಟಾವರಣಗಳನ್ನ ಆಚರಣೆ ಮಾಡ್ತಾರೆ, ಪಂಚಾಚಾರಗಳನ್ನ ಪಾಲನೆ ಮಾಡ್ತಾರೆ, ಷಟ್ಸ್ಥಗಳನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡಾಗ ನಿಜವಾದ ವೀರಶೈವನಾಗುವುದಕ್ಕೆ ಸಾಧ್ಯ ಇದೆ. ನಾವು ಅನೇಕ ಸಾರಿ ಹೇಳಿದ್ದೀವಿ, ಹಿಂದೊಂದು ಕಾಲದೊಳಗೆ ವೀರಶೈವ ಧರ್ಮ ವಿಶ್ವ ಧರ್ಮ ಆಗಿತ್ತು. ಅದಕ್ಕೆ ಸಾಕ್ಷಾತ್ ಪರಸೇನೆ ಹೇಳ್ತಾರೆ, ಇಂಥ ಸರಳವಾದ, ಇಂಥ ಯೋಗ್ಯವಾದ, ಇಂಥ ಸಾರ್ಥಕವಾದ, ಇಂಥ ಶಿವಯೋಗ ಸಾಧನೆಯನ್ನು ಅತ್ಯಂತ ಸರಳವಾಗಿ ಮಾಡ
ಹೊಸದಾದಂತಹ ಧರ್ಮ ಈ ಜಗತ್ತಿನೊಳಗಿಂದ ವೀರಶೈವ ಪರಂಪರೆ ನ ವೀರಶೈವ ಮತಮಸ್ತಿ ಜಗತ್ತೇ ಸದೃಶಂ ಅನ್ನುವಂಥ ಮಾತು. ಈ ಮತಕ್ಕೆ ಸಮನಾದ, ಈ ಧರ್ಮಕ್ಕೆ ಸಮನಾದ, ಈ ಪರಂಪರೆ ಸಮನಾದ ಕೇವಲ ಒಂದು ಲೋಕದಲ್ಲ, 3 ಲೋಕದಲ್ಲೂ ಕೂಡ ಸಿಗೋದಿಲ್ಲ ಅಂತ ಅದ್ಭುತವಾಗಿರ್ತಕ್ಕಂಥ ಪರಂಪರೆ. ಬೇರೆ ಪರಂಪರೆಯವರು, ಬೇರೆ ದೇಶದವರು ಎಷ್ಟೊಂದು ಜನ ಈ ಪರಂಪರೆ ಆಕರ್ಷಿತರಾಗ್ತಾ ಇದ್ದಾರೆ. ಇತ್ತೀಚೆಗೆ ನೋಡಿದರೆ ನೀವು ಬಾಂಗ್ಲಾದೇಶದಲ್ಲೂ ಕೂಡ ಕಾಶಿಯಲ್ಲಿರುವ ಅನೇಕ ಶಿಷ್ಯರನ್ನು ನಾವು ಕಾಣ್ತೀವಿ, ಲಂಕಾದಲ್ಲೂ ಕಾಣ್ತೀವಿ, ನೇಪಾಳದಲ್ಲೂ ಕಾಣ್ತೀವಿ, ರಷ್ಯಾದಲ್ಲೂ ಕಾಣ್ತೀವಿ, ಉಕ್ರೇನ್ ಕಾಣ್ತೀವಿ. ಅಷ್ಟೇ ಅಲ್ಲ, ಇನ್ನು ಅನೇಕ ದೇಶಗಳ ಜನರು ಈ ದೀಕ್ಷೆಯ ಪ್ರಭಾವ, ಈ ಪರಂಪರೆಯ ಪ್ರಭಾವ, ಲಿಂಗ ಪೂಜೆಯ ಪ್ರಭಾವಕ್ಕೊಳಗಾಗಿ ನಿತ್ಯ ಲಿಂಗ ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ. ಶಿವಯೋಗ ಅಂದ್ರೆ ಏನೂ ಅಲ್ಲ. ಶಿವಯೋಗ ಅಂದ್ರೆ ಲಿಂಗ ಪೂಜೆ ಶಿವಯೋಗ. ತದೇಕ ಚಿತ್ತದಿಂದ ನಿಮ್ಮ ಮನಸ್ಸು, ನಿಮ್ಮ ನೇತ್ರದ ದೃಷ್ಟಿ ಆ ಲಿಂಗದ ಮೇಲೆ ಇತ್ತವಾದ್ರೆ ಅದೇ ಶಿವಯೋಗ. ಶಿವನಾಮ ಸ್ಮರಣೆ ಮಾಡ್ತಾ ಮಾಡ್ತಾ ಲಿಂಗ ನಿರೀಕ್ಷಣೆಯಿಂದ ಅರ್ಧ ನಿಮಿತ್ತ ನೇತ್ರ ಅಂತ ಕರೀತಾರೆ. ಅಂದ್ರೆ ಅರ್ಧ ಕಣ್ಣನ್ನ ಮುಚ್ಕೋಬೇಕು, ಅರ್ಧ ಕಣ್ಣ ತೆರೆದಿರಬೇಕು. ಆ ದೃಷ್ಟಿಯಿಂದ ಲಿಂಗವನ್ನ ನಿಮ್ಮ ಕಣ್ಣಿನ ನೇರಕ್ಕೆ ಹಿಡಿದು ಸುಮಾರು 7 ರಿಂದ 8 ಇಂಚು ಅದಕ್ಕೆ ಗ್ಯಾಪ್ ಕೊಟ್ಕೊಂಡು ನೀವೇನಾದ್ರೂ ಕೂಡ ಲಿಂಗ ನಿರೀಕ್ಷಣೆ ಮಾಡಿದ್ದೆ ಆದ್ರೆ ನಿಮ್ಮ ನೇತ್ರದ ದೃಷ್ಟಿ ಸುಧಾರಿಸ್ತದ, ನಿಮ್ಮ ಮನಸ್ಸಿನ ಏಕಾಗ್ರತೆ ಹೆಚ್ಚಾಗ್ತದ, ಅದರ ಜೊತೆಗೆ ಆರೋಗ್ಯ ಸುಧಾರಣೆ ಆಗ್ತದ, ಮನಸ್ಸಿನ ಚಿತ್ತ ಚಾಂಚಲ್ಯಗಳೆಲ್ಲ ದೂರ ಆಗ್ತದ, ಕಷ್ಟಗಳನ್ನ ನಿಗ್ರಹಿಸುವ, ಧೈರ್ಯದಿಂದ ಎದುರಿಸುವ ಶಕ್ತಿ ಆ ಲಿಂಗ ನಿರೀಕ್ಷೆಯೊಳಗೆ, ಲಿಂಗ ಪೂಜೆಯೊಳಗೆ ಪ್ರಾಪ್ತ ಆಗ್ತದ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು. ಅನೇಕ ಬಾರಿ ಹೇಳಿದ್ರೆ ಎಷ್ಟು ವಿದೇಶಿಯರು ಪ್ರಭಾವಿತರಾಗಿದ್ದಾರೆ ಅನ್ನೋದು. ಉಕ್ರೇನ್ ಕಾಶ್ಮೀರಗಳು ಪ್ರವಾಸ ಹೋದಾಗ ಅಲ್ಲಿ ಅನೇಕ ಜನ ಲಿಂಗ ದೀಕ್ಷೆ ಪಡ್ಕೊಂಡ್ರು. ಅದರೊಳಗೆ ಒಬ್ಬ ಡ್ಯಾನಿಶ್ ಅನ್ನುವಂಥ ವ್ಯಕ್ತಿ, ಅವನ ಹೆಸರು ದಿನೇಶ್ ಅಂತ ಕರೀತಾರೆ. ಅವನು ಲಿಂಗ ದೀಕ್ಷೆಯನ್ನು ಪಡ್ಕೊಂಡ, ನಿತ್ಯ ಲಿಂಗ ಪೂಜೆ ಮಾಡೋದನ್ನು ಪ್ರಾರಂಭ ಮಾಡಿದ. ಆಶ್ಚರ್ಯ ನಿಮ್ಗೆ ಹೇಳ್ತೀವಿ, ಯಾರಾದ್ರೂ ಯೂಟ್ಯೂಬ್ ಸರ್ಚ್ ಮಾಡಿ ನೋಡಿ ಅವನ ಹೆಸರನ್ನ. ನಮ್ಮ ಪುರೋಹಿತರು ಎಷ್ಟು ಚೆನ್ನಾಗಿ ಮಂತ್ರ ಹೇಳ್ತಾರೆ, ರುದ್ರ ಪಠಣ ಮಾಡ್ತಾರೆ, ಅಷ್ಟೇ ಚೆನ್ನಾಗಿ ಆ ದಿನೇಶ್ ಅನ್ನುವಂಥ ವ್ಯಕ್ತಿ ಕೂಡ ರುದ್ರ ಪಾರಾಯಣ ಮಾಡ್ತಾರೆ, ಮಂತ್ರಗಳನ್ನ ಪಠಣೆ ಮಾಡ್ತಾರೆ, ನಿತ್ಯ ರುದ್ರಾಭಿಷೇಕ ಮಾಡ್ತಾರೆ. ಲಿಂಗ ದೀಕ್ಷೆ 4 ತಿಂಗಳಾಯ್ತು. ಅವರ ಸ್ನೇಹಿತರು ಬಂದು ಕೇಳಿದ್ರು, ಯಾಕೆ ಇತ್ತೀಚೆಗೆ ದೇವರು ನೋಡೋದಕ್ಕೆ ಚರ್ಚಿಗೆ ಬರ್ತಾ ಇಲ್ಲ? ಅವಾಗ ಆ ದಿನೇಶ್ ತನ್ನ ಸ್ನೇಹಿತರ ಪ್ರಶ್ನೆ ಮಾಡ್ತಾನೆ, ವೇರ್ ಇಸ್ ಗಾಡ್? ದೇವರಿದ್ದಾನೆ. ಅವಾಗ ಸ್ನೇಹಿತರು ಹೇಳ್ತಾರೆ, ಈ ಹುಚ್ಚಾಗಿದೆಯೇನೋ, ದೇವರು ಇರ್ತಾರೆ, ಜೀಸಸ್ ಇರ್ತಾರೆ, ಚರ್ಚಲ್ಲಿದ್ದಾನೆ, ಹೀಗೆ ಕೇಳ್ತಿಯಲ್ಲ ಯಾಕೋ? ಅವಾಗ ಆ ಮಾತಾಡಿದ ಸ್ನೇಹಿತರಿಗೆ ವಿದೇಶಿ ಕನ್ವರ್ಟೆಡ್ ಪರಿವರ್ತಿತ ವೀರಶೈವ ವ್ಯಕ್ತಿ ದಿನೇಶ್ ಉತ್ತರ ಹೇಳ್ತಾನೆ, ಏನಂತಂದ್ರೆ, ಗಾಡ್ ಇಸ್ ನೋ ವೇರ್, ಗಾಡ್ ಇಸ್ ವಿತ್ ಮೀ, ಐ ಆಮ್ ದ ವಾಕಿಂಗ್ ಟೆಂಪಲ್ ಅನ್ನುವಂಥ ಮಾತನ್ನ ಆ ವಿದೇಶಿ ವ್ಯಕ್ತಿ ಹೇಳ್ತಾನೆ. ಅಂದ್ರೆ ಧರ್ಮದಲ್ಲಿ ಹುಟ್ಟಿದಂತ, ಈ ಜಾತಿಗಳು ಹುಟ್ಟಿದಂತ, ಈ ಪರಂಪರೆಗೆ ಜನ್ಮ ತಾಳಿದಂತ ನಿಮಗೆಷ್ಟು ಅಭಿಮಾನ ಇರಬೇಕು? ನಿಮಗೆಷ್ಟು ಅಭಿಮಾನ ಇರಬೇಕು? ಕೇವಲ ಅದರ ಹುಟ್ಟೇವಿ ಅನ್ನೋ ಕಾರಣಕ್ಕಾಗಿ ವೀರಶೈವಲಿಂಗಾಯತರಾಗೋದಕ್ಕೆ ಸಾಧ್ಯ ಇಲ್ಲ. ಈ ಜಾತಿಗಳ ಜನ್ಮ ಬಂದದ ಅನ್ನೋ ಕಾರಣಕ್ಕಾಗಿ ವೀರಶೈವರಲ್ಲ. ಯಾವಾಗ ನಿಜವಾಗ್ಲೂ ವೀರಶೈವರಾಗ್ತೀರಿ? ಲಿಂಗ ಕಟ್ಕೊಂಡ್ರೆ ಮಾತ್ರ ವೀರಶೈವರು, ಹಣೆಯಲ್ಲಿ ವಿಭೂತಿದ್ರೆ ಮಾತ್ರ ಲಿಂಗಾಯತರು, ಕೊರಳ ರುದ್ರಾಕ್ಷಿ ಇದ್ರೆ ಮಾತ್ರ ವೀರಶೈವ ಲಿಂಗಾಯತರು. ಬಾಯಿಯೊಳಗ ಮನಸ್ಸಿನೊಳಗ ಸದಾಕಾಲ ಶಿವನಾಮ ಸ್ಮರಣೆ, ಪಂಚಾಕ್ಷರ ಮಂತ್ರದ ಜಪ ಇದ್ರೆ ಮಾತ್ರ ನೀವು ನಿಜ ವೀರಶೈವರಾಗೋದಕ್ಕೆ ಸಾಧ್ಯ ಆಗ್ತದ. ಆ ಕಾರಣಕ್ಕಾಗಿ ನೀವೆಲ್ಲೋ ಮೋಕ್ಷದ, ಎಲ್ಲೋ ಸಾಧನೆ ಅದ, ಇದ್ಯಾವುದನ್ನು ಕೂಡ ನೀವೆಲ್ಲ ಬಿಟ್ಟು ಬಿಟ್ಟು ನಿಜವಾದ ಶಿವಯೋಗ ಸಾಧನೆ ಅದು ಲಿಂಗ ಪೂಜೆ ಅನ್ನುವಂಥದ್ದನ್ನ, ನಿಜವಾದ ಮೋಕ್ಷದ ಹಾದಿ ಶಿವಪೂಜೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಗುರು ಕೊಟ್ಟಂತ ಲಿಂಗವನ್ನ ನಿಷ್ಠೆಯಿಂದ ಕಟ್ಕೊಳ್ಬೇಕು. ಗುರುಗಳು ಹೇಳ್ತಾರೆ, ಧಾರೆ ಅವಧಾನೇನ, ಅತ್ಯಂತ ಅದ್ಭುತವಾದ ಮಾತು. ನೀನು
ಎಚ್ಚರಿಕೆಯಿಂದ ಧಾರಣೆ ಮಾಡಬೇಕಿಲ್ಲ. ಅದರ ಜೊತೆಗೆ ಎಲ್ಲಿ ಬೇಕಾದ್ರೂ ಧರಿಸೋದಿಲ್ಲ. ಮಕ್ಕಳಿಂದ ಕೆಳಭಾಗಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಲಿಂಗವನ್ನು ಧರಿಸಬಾರದು. ಕೆಲವರು ಪಕ್ಕೆಯಲ್ಲಿ ಧರಿಸ್ತಾರೆ. ಪಕ್ಕೆಯಲ್ಲಿ ಧರಿಸುವುದು ಪದ್ಧತಿ ಅಲ್ಲ. ಏನೇ ಇದ್ರೂ ಕೂಡ ಹೃದಯ ಮಧ್ಯದಲ್ಲಿಯೇ ಧಾರಣೆ ಮಾಡಬೇಕು. ಅದು ಹೃದಯಕ್ಕೆ ಅತ್ಯಂತ ಸಮೀಪವಾಗಿರಬೇಕು, ಅಂಗದ ಮೇಲೆ ಇರಬೇಕು. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಲಿಂಗರಹಿತನಾಗಿ ಒಂದು ಅರೆಗಳಿಗೆ ಕೂಡ ಇರಬಾರದು ಅನ್ನುವಂಥದ್ದು. ನೀನು ಹೇಳಿದ್ರೆ ವಿಭೂತಿಗಳು ಸ್ವಾಮಿಗಳು ಅಪ್ಪಿ ತಪ್ಪಿ ಲಿಂಗ ಏನಾದರೂ ನಿಮ್ಮ ಶರೀರವನ್ನು ಅಗಲತಪ್ಪ ಅಂದ್ರೆ ಆ ಅಗಲದ ಲಿಂಗಕ್ಕಾಗಿ ಪ್ರಾಣಾರ್ಪಣೆ ಮಾಡತಕ್ಕಂಥ ವ್ಯಕ್ತಿಯೇ ವೀರಶೈವ ಅಂತ ಹೇಳ್ತಾರೆ. ಯದಿ ಪ್ರಮಾದ ಪ್ರತಿದ್ಯ ಲಿಂಗೆ ದೇಹ ಮಹಿತರೆ ಪ್ರಾಣ ವಿಮುಚ್ಚ ಸಹಸ ಪ್ರಾಪ್ತಯೇ ಮೋಕ್ಷ ಸಂಪದ ಅನ್ನುವಂತ ಮಾತು ಹೇಳ್ತಾರೆ. ಒಂದು ಮಾತು, ನಾವು ಕೆಲಸ ಮಾಡ್ತೇವೆ, ವೃತ್ತಿಗೆ ಹೋಗ್ತೇವೆ, ಬೇಕಾದಷ್ಟು 4 ಗಂಟೆಗೆ ಹೋಗ್ಬೇಕಾಗ್ತದೆ, ಏನೇ ಇರಲಿ ಕೊರಡಲ್ಲಿ ಇರಲಿ. ಪೂಜೆ ಮಾಡಬೇಕು 5 ನಿಮಿಷ 2 ನಿಮಿಷ ಎಷ್ಟು ಹೊತ್ತಾಗುತ್ತೆ ಅಷ್ಟು ಮಾಡಬೇಕು. ನಮ್ಮ ಧರ್ಮದ ಸರಳತೆ ಹೆಂಗೈತೆ ಅಂದ್ರೆ, ಒಂದು ಧರ್ಮದೊಳಗೆ ಶುದ್ಧಾರ ಬಳಿ ಅಂತಾರೆ ದೇವರೊಳಗೆ, ಇನ್ನೊಂದು ಧರ್ಮದಲ್ಲಿ ಭಾವ ಬಳಿ ಅಂತಾರೆ. 24x7 ವರ್ಷದ 365 ದಿವಸ ಕೂಡ ದೇವರು ಕಾಣ್ತಕ್ಕಂಥ, ಅದರ ಆರಾಧನೆ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಅವಕಾಶ ಕೊಟ್ಟಿರ್ತಕ್ಕಂಥ ಧರ್ಮ ಯಾವುದಾದ್ರೆ ಅದು ವೀರಶೈವ ಪರಂಪರೆ. ನೀವು ಟೈಮ್ ಇಲ್ಲ, ಡೇ ಅಂಡ್ ನೈಟ್ ಸರ್ವಿಸ್. ಇದಕ್ಕೆ ಯಾವುದೇ ಇತಿಮಿತಿಗಳ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯವಧಾನಗಳ ಕಂಡೀಷನ್ ಇಲ್ಲ. ಯಾವಾಗ ಬೇಕಾದ್ರೂ ಭಗವಂತನ ಪ್ರಾರ್ಥನೆ ಮಾಡಬಹುದು, ಯಾವಾಗ ಬೇಕಾದ್ರೂ ಆರಾಧನೆ ಮಾಡಬಹುದು, ಯಾವಾಗ ಬೇಕಾದ್ರೂ ಭಗವಂತನ ಕರೀಬಹುದು. ಹಾಗೆ ಅಷ್ಟು ಸರಳವಾದ ಮಾರ್ಗಗಳನ್ನ ಕೊಟ್ಟಿರ್ತಕ್ಕಂಥ ಈ ಪರಂಪರೆಯನ್ನು ಉಳಿಸಿ ಬೆಳೆಸುವಂತ ಮಾಡುವಂತ ಜವಾಬ್ದಾರಿ ಎಲ್ಲರ ಮೇಲಿದೆ. ಅದಕ್ಕೆ ನಿನ್ನೆ ಕೂಡ ನೀವು ಹೇಳಿದ್ವಿ, ಹಿರಿಯರಾದವರು ಬೆಳಗ್ಗೆ ಎದ್ದು ತಾವು ಮೊದಲು ಸ್ನಾನ ಮಾಡಿ ಲಿಂಗ ಪೂಜೆ ಕೂತ್ಕೊಂಡು ಹೆಂಡತಿ ಕರ್ಕೊಂಡು ಕುದಿಸ್ಕೋಬೇಕು, ಮಕ್ಕಳು ಕರ್ಕೊಂಡು ಕುದಿಸ್ಕೋಬೇಕು, ಮೊಮ್ಮಕ್ಕಳು ಕರ್ಕೊಂಡು ಕುದಿಸ್ಕೋಬೇಕು. ಪ್ರತಿಯೊಬ್ಬರು ಕೂತ್ಕೊಂಡು ಸಾಮೂಹಿಕವಾಗಿ ನೀವು ಲಿಂಗ ಪೂಜೆ ಮಾಡೋದು ಪ್ರಾರಂಭ ಮಾಡಬೇಕು. ಮೊದಲು ನೀವು ಸ್ನಾನ ಲಿಂಗ ಪೂಜೆ ಆದ್ಮೇಲೆ ಹೋಗ್ತೀವಿ ಅನ್ನುವಂಥ ಸಂಕಲ್ಪ ಮಾಡಿಬಿಟ್ರೆ ಉಳಿದವರೆಲ್ಲ ಸರಿಯಾಗುತ್ತೆ. ಗೃಹಲಕ್ಷ್ಮಿ ಸರಿಯಾದ್ರೆ ಅಡಿಗೆ ಆಮೇಲೆ ಲಿಂಗ ಪೂಜೆ ಆದ್ಮೇಲೆ ನಿಮಗೆಲ್ಲ ಪ್ರಸಾದ ಕಂಡೀಷನ್ ನಿಮ್ಮಿಂದ ಬಂತು ಅಂದ್ರೆ ಉಳಿದವರೆಲ್ಲ ಆಟೋಮೆಟಿಕ್ ಸರಿಯಾಗ್ತದೆ. ಅದಕ್ಕೆ ಮೊದಲು ಆಚಾರ, ಆಮೇಲೆ ಆಹಾರ, ಆಮೇಲೆ ವಿಹಾರ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಆಚಾರ, ಆಹಾರ, ವಿಹಾರ ಇವು 3 ಸರಿಯಾಗಿತ್ತಪ್ಪ ಅಂದ್ರೆ ಆ ಮನೆ ನಂದನವನ ಆಗ್ತದ, ಆರೋಗ್ಯಕರವಾದ ವಾತಾವರಣ ಇರ್ತದ, ಧಾರ್ಮಿಕವಾಗಿ ಆ ಮನೆ ಉಚ್ಚಾರ ಸ್ಥಿತಿಯಲ್ಲಿ ಇರ್ತದೆ. ಜೊತೆಗೆ ಅಧಿಕಾರ ಸ್ಥಾನಮಾನಗಳು ತಾನಾಗಿ ಹುಡ್ಕೊಂಡು ಬರ್ತಾರೆ, ತಾನಾಗಿ ಹುಡ್ಕೊಂಡು ಬರ್ತಾರೆ. ಅದರಲ್ಲಿ ನಾವು ಹುಡ್ಕೊಂಡು ಅವಶ್ಯಕತೆ ಇಲ್ಲ. ಅದಕ್ಕೆ ಮುಖ್ಯವಾಗಿ ಮನೆ ಲಿಂಗ ಪೂಜೆಯ ವಲಯ ಆಗಬೇಕು. ಆ ಮನೆಯೊಳಗೆ ಸದಾಕಾಲ ಶಿವಧ್ಯಾನ, ಶಿವಸ್ಮರಣೆ, ಶಿವನಾಮ ಚಿಂತನೆಗಳು ಆಗ್ತಾ ಇದ್ರೆ ಆ ಮನೆಯೊಳಗೆ ಯಾವುದೇ ದುಷ್ಟಶಕ್ತಿಗಳು ಒಳಗೆ ಬರೋದಕ್ಕೆ ಸಾಧ್ಯ ಇಲ್ಲ, ಯಾವುದೇ ಆಮೆಗಳೊಳಗೆ ಬೆಳಕಾಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವೆಲ್ಲರೂ ಕೂಡ ಕಡ್ಡಾಯವಾಗಿ ಒಂದು ಪ್ರತಿಜ್ಞೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಇವತ್ತಿನಿಂದ ನಾಳೆಯಿಂದ ಶ್ರಾವಣ ಮಾಸ ಬರ್ತದೆ. ಆ ಸಂದರ್ಭದಲ್ಲಿ ಈ ಮನೆತನದ ಎಲ್ಲ ಸದಸ್ಯರು ಲಿಂಗಧಾರಿಗಳಾಗಿ ನಿತ್ಯವೂ ಶಿವ ಪೂಜೆಯನ್ನು ಪ್ರಾರಂಭ ಮಾಡ್ತೇವೆ. ಅದನ್ನು ನಮ್ಮ ಕೊನೆ ಉಸಿರಿರುವವರೆಗೂ ಕೂಡ ಪಾಲಿಸಿಕೊಂಡು ಉಳಿಸಿಕೊಂಡು ಹೋಗ್ತೀವಿ ಅನ್ನುವಂಥ ಸಂಕಲ್ಪ ಮಾಡಿಬಿಟ್ರೆ ನಮ್ಮ ಸಮಿತಿಯವರು ಈ ಕಾರ್ಯಕ್ರಮ ಮಾಡಿದ್ದು ಕೂಡ ಸಾರ್ಥಕತೆ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಕಾಪಾಡಿಯನ್ನು ಕೊಡಿಸಿ ಬಹಳ ಸಂಖ್ಯೆಯಲ್ಲಿ ಭಾನುವಾರ ಇವತ್ತನೇ ವೇಳೆ ಸೇರಿದೆ, ಇಷ್ಟಲಿಂಗ ಪೂಜೆಗೆ ಭಾಗವಹಿಸಿದಿರಿ. ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ಒಳ್ಳೆಯದನ್ನು ಮಾಡಲಿ, ನಿಮ್ಮೆಲ್ಲರ ವಾಂಛಿತ ಮನೋವಾಂಛಿತ ಫಲ ಪ್ರಾಪ್ತಿಯಾಗಲಿ ಅನ್ನುವಂಥ ಮಾತನ್ನ ಹಾರೈಸಿ ಇವತ್ತು ವಿಶೇಷವಾಗಿ ನಮ್ಮ ರಾಜಾಪುರ ಶ್ರೀಗಳವರು ಮಾರ್ಗದರ್ಶನವನ್ನು ಮಾಡಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ನಮ್ಮ ನಾಗಲಾಪುರ ಸಂಸ್ಥಾನ ಮಠದ ಶ್ರೀಗಳವರು ಉಪದೇಶಾಮೃತವನ್ನು ನೀಡಿದ್ದಾರೆ. ಆ ಉಭಯ ಪೂಜ್ಯರಿಗೂ ಕೂಡ ಆಶೀರ್ವಾದ. ನಮ್ಮ ಕಲ್ವಾಡು ಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರು ಕೂಡ ಬಂದಿದ್ದಾರೆ, ವರಡದ ಸ್ವಾಮೀಜಿಯವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಪೀಠದ ಆಶೀರ್ವಾದ ಸದಾಕಾಲ ಇರಲಿ ಎನ್ನುವಂಥದ್ದು. ನಮ್ಮ ಕುಬ್ಬೂರು ಮಠದ ಆಡಳಿತಾಧಿಕಾರಿಗಳಾದ ವಾಗೀಶಾರದರು ಬಂದಿದ್ದಾರೆ, ಅವರಿಗೂ ಕೂಡ ಆಶೀರ್ವಾದ. ಇದರ ಜೊತೆಗೆ ನಮ್ಮ ಸಮಿತಿಯ ಅಧ್ಯಕ್ಷರಾದ ಷಡಕ್ಷರ ಶಾಸ್ತ್ರಿಗಳವರ ಪ್ರಯತ್ನ ಮಾಡಬಹುದು. ಬಹುಶಃ 12 ವರ್ಷಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮ ಮಾಡಬೇಕು ಅನ್ನೋದಾದ್ರೆ ಬಹುಶಃ ಆ ವ್ಯಕ್ತಿಯ ಬಹಳ ದೊಡ್ಡದಾಗಿರ್ತಕ್ಕಂಥ ಶ್ರಮ, ಕ್ರಿಯಾಶೀಲತೆ, ಉತ್ಸಾಹ ಬಹಳ ದೊಡ್ಡದು ಅನ್ನುವಂಥದ್ದು.
ನೋಡಿದ್ರಿ, ಬಹುಶಃ ಹೂವುಗಳ ಸಂಖ್ಯೆ ಕೊರತೆನೇ ಇರಲಿಲ್ಲ. ಮಾರ್ಕೆಟ್ಗೆ ಎಷ್ಟು ತರದ ಹೂವದವೋ, ಎಷ್ಟು ಬಣ್ಣದ ಹೂವದವೋ, ಎಷ್ಟು ತರಹದ ಹೂವುಗಳದವೋ ಅದೆಲ್ಲವನ್ನ ಬೆಳಗ್ಗೆ 4 ಗಂಟೆಯಿಂದ 8 ಗಂಟೆವರೆಗೂ ತರಬಹುದು. ಅದರ ಕೆಲಸ ರಾತ್ರಿ ಎಲ್ಲ ಈ ಕೆಲಸ ಮಾಡಿರ್ತಾನೆ. ಬೆಳಗ್ಗೆ ಅಲ್ಲಿ ಹೋಗಿ ಎಲ್ಲಾ ಹೂವುಗಳು ತಗೊಂಡ್ಬಂದು ಮಕ್ಕಳ ಸಮೇತ, ಕೇವಲ ತಾನಲ್ಲ ತಂದೆಯವರು ಮಾಡ್ತಿದ್ರು, ವಿಜಯ ನಾರಾಯಣ ಮಾಡ್ತಿದ್ರು, ನಮ್ಮ ಸಮಿತಿ ಅಧ್ಯಕ್ಷರು ಅವರೇ. ಅವರಾದ ನಂತರ ಈಗ ನಂದೀಶ್ ಮಾಡಾಕತ್ತಾರ. ಅದನ್ನು ಮುಂದುವರಿಸಿ ಪರಂಪರೆ ಇದೇ ನೋಡ್ರಿ. ಪದ್ಧತಿ ಎನ್ನುವಂಥದ್ದು ಹೀಗಿರ್ಬೇಕು. ಮಕ್ಕಳ ಯಶಸ್ಸು ಶ್ರೇಯಸ್ಸು ಅವರಿಬ್ಬರಿಗೂ ಕೂಡ ಈ ಎಲ್ಲ ಪದ್ಧತಿಯನ್ನ ಕಲಿಸ್ತಕ್ಕಂಥ ಬಹಳ ದೊಡ್ಡ ಗುಣವನ್ನು ನಮ್ಮ ನಂದೀಶ್ ಮಾಡ್ಕೊಂಡು ಬಂದಿದ್ದಾರೆ. ಆ ಮಕ್ಕಳು ಒಬ್ಬ ಇಂಜಿನಿಯರ್ ಓದಿದ್ದಾರೆ, ಒಬ್ಬ ಡಿಗ್ರಿ ಓದ್ತಿದ್ದಾರೆ. ಆದ್ರೂ ಕೂಡ ಗುರುಗಳು ಬಂದು ಜಗಗಳು ಬಂದು ಎಲ್ಲವನ್ನ ಬಿಟ್ಟು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಅವರು ಆ ಎಲ್ಲ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಆ ಬಿಜೆಡಿ ಪರಿವಾರ ಬಹುಶಃ ಒಬ್ಬರಲ್ಲ 106 ಜನ ಸಂಬಂಧಿಕರಿದ್ದಾರೆ. ಎಲ್ಲರೂ ದೇವಿಗೆ ತರ್ತಾರೆ, ಎಲ್ಲರಿಗೂ ಶಾಲೆ ಹಾಕಿಸ್ತಾರೆ, ಎಲ್ಲರಿಗೂ ಸೇವೆ ಮಾಡಿಸ್ತಾರೆ. ಒಟ್ಟಾರೆ ಆ ಇಡೀ ಪರಿವಾರ ಈ ಕಾರ್ಯಕ್ರಮದೊಳಗೆ ತೊಡಗಿಕೊಂಡಿದ್ದಾರೆ. ಹಾಗಾಗಿ ಆ ಬಿಜೆಡಿ ಪರಿವಾರಕ್ಕೆ ವಿಶೇಷವಾಗಿರ್ತಕ್ಕಂಥ ಅನಂತ ಸನ್ಮಾನಗಳನ್ನ ಈ ಸಂದರ್ಭದಲ್ಲಿ ಹಾರೈಸೋದಕ್ಕೆ ಬಯಸುತ್ತೇವೆ. ನಮ್ಮ ಶಂಕರ್ ಅವರು, ಚಂದ್ರಯ್ಯನವರು ಅವರಿಗೂ ಕೂಡ ಅನಂತ ಸನ್ಮಾನಗಳು. ವಿಶೇಷವಾಗಿ ಇವತ್ತು ನಮ್ಮ ನಾಗರಾಜ್ ಅವರು ದಂಪತಿ ಸಮೇತವಾಗಿ ಬಂದು ಪಾಲ್ ಪೂಜೆಯ ಸೇವೆಯನ್ನು ಮಾಡಿ ಇಷ್ಟಲಿಂಗ ಪೂಜೆಯಲ್ಲಿ ಭಾಗವಹಿಸಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಅವರು ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದಾರೆ, ಉದ್ಯೋಗಿಸ್ತಿದ್ದಾರೆ, ವ್ಯವಹರಿಸ್ತಿದ್ದಾರೆ. ಆದರೂ ಕೂಡ ಗುರುಗಳ ಮೇಲೆ, ಜಗದೊಳ ಮೇಲೆ ವಿಶೇಷವಾಗಿರ್ತಕ್ಕಂಥ ವಿಮಾನ ಸೇವೆಯನ್ನ ಮಾಡಿಕೊಂಡಿರ್ತಕ್ಕಂಥ ನಮ್ಮ ನಾಗರಾಜ್